ಬೆಂಗಳೂರಿನಲ್ಲಿ ಎಲ್ಲಂದರಲ್ಲೇ ಕಸವನ್ನು ಸುರಿತಾ ಇದ್ದಂತಹ ವ್ಯಕ್ತಿಗಳಿಗೆ ಬೆಂಗಳೂರಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಜಿಬಿಎ ಬಿಸಿ ಮುಟ್ಟಿಸ್ತಾ ಇದೆ. ಆದರೆ ಬೆಂಗಳೂರು ಹೊರವಲಯದ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಬರ್ತಕ್ಕಂಥ ದೇವನಹಳ್ಳಿಯಲ್ಲಿ ಎಲ್ಲಂದರಲ್ಲೇ ಕಸವನ್ನು ಸುರಿದು ಸಾಕಷ್ಟು ವಿಕೃತಿಗಳಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾನೀಗ ಏನು ದೇವನಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಚನ್ನರಾಯಪಟ್ಟಣ ರಸ್ತೆ ಬಳಿ ನಾನಿದ್ದೇನೆ. ನಾನು ದೃಶ್ಯಗಳಲ್ಲಿ ನಿಮಗೆ ನೋಡಿಸ್ತಾ ಹೋಗ್ತೇನೆ. ನಾವು ನೋಡ್ಬೋದು, ಇದೇ ಒಂದು ಚನ್ನರಾಯಪಟ್ಟಣ ರಸ್ತೆ ಅಕ್ಕಪಕ್ಕದಲ್ಲೇ ಸಾಕಷ್ಟು ವೆಹಿಕಲ್ಗಳು ಓಡಾಟವನ್ನು ನಡೆಸ್ತವೆ. ಆದರೆ ಕಸವನ್ನು ಎಲ್ಲಂದರಲ್ಲೇ ಹಾಕಲಾಗಿದೆ. ಯಾಕೆಂತಂದರೆ ಇಲ್ಲಿ ಕಸವನ್ನು ಹಾಕ್ತಕ್ಕಂಥ ಜನಗಳ ಮೇಲೆ ಇರ್ತಕ್ಕಂಥ ಪುರಸಭೆ ಕೂಡ ಕ್ರಮ ಕೈಗೊಳ್ಳಬೇಕು. ಆದರೆ ಯಾವುದೇ ರೀತಿ ಇದು ಕ್ರಮ ತೆಗೆದುಕೊಳ್ತಾ ಇಲ್ಲ. ಜೊತೆಗೆ ಇಲ್ಲಿ ಹಾಕಿರ್ತಕ್ಕಂಥ ಕಸಗಳಲ್ಲಿ ಏನು ನಾಯಿಗಳು ಕೂಡ ಇಲ್ಲಿರುತ್ತೆ, ಜೊತೆಗೆ ರಸ್ತೆಗೆ ಬರ್ತಾ ಇರುತ್ತೆ. ಆ ರಸ್ತೆಗೆ ನಾಯಿಗಳು ಬಂದಂಥ ಸಂದರ್ಭದಲ್ಲಿ ಅಪಘಾತಗಳು ಕೂಡ ಸಂಭವಿಸ್ತವೆ. ನಾವು ನೋಡ್ಬೋದು ಯಾವ ರೀತಿ ಕಸ ಹಾಕಲಾಗಿದೆ ಅಂತೇಳಿ. ಒಂದು ಕಡೆ ವೆಹಿಕಲ್ಗಳು ಓಡಾಟವನ್ನು ನಡೆಸ್ತಾ ಇದೆ, ಮತ್ತೊಂದು ಕಡೆ ಇದೇ ರೀತಿಯಾದ ಕಸದ ರಾಶಿ ಇಲ್ಲಿ ಕಂಡು ಬರ್ತಾ ಇದೆ, ಗಬ್ಬೆದ್ದು ನಾರ್ತಾ ಇದೆ. ಇಲ್ಲಿ ಓಡಾಡ್ತಕ್ಕಂಥ ಏನು ವಾಹನ ಸವಾರರು ಕೂಡ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ರೀತಿಯಲ್ಲಿ ಅಂದರೆ ಪುರಸಭೆ ಅಧಿಕಾರಿಗಳು ಇಲ್ಲಿ ಆಗ್ತಕ್ಕಂಥ ಕಸವನ್ನು ಏನು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟು ಹೇಳಬೇಕಾಗಿತ್ತು. ಜೊತೆಗೆ ಕಸ ವಿಲೇವಾರಿ ಕಸ ಏನು ಮನೆ ಮನೆಗೆ ಹೋಗಿ ಸಂಗ್ರಹಣೆ ಮಾಡ್ತೀವಿ ಅಂತೇಳಿ ಹೇಳಬೇಕು. ಆದರೆ ಅದು ಯಾವುದನ್ನು ಕೂಡ ಮಾಡದೇ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇದೆ. ಯಾಕೆ ಅಂದರೆ ಇದು ಮುಖ್ಯವಾಗಿ ಓಡಾಡ್ತಕ್ಕಂಥ ರಸ್ತೆಯ ಬದಿಯಲ್ಲೇ ಈ ರೀತಿಯಾಗಿ ಕಸವನ್ನು ಸುರಿದ್ರೆ ಹೇಗೆ ಅಂತಕ್ಕಂಥ ಕನಿಷ್ಠ ಪ್ರಜ್ಞೆ ಕೂಡ ಇಲ್ಲ. ಆ ರೀತಿಯಾಗಿ ಯಾರು ಇಲ್ಲಿ ಕಸವನ್ನು ಸುರಿತಾರೆ ಅವ್ರ ಮೇಲೆ ಕ್ರಮಕ್ಕೆ ಕೂಡ ಮುಂದಾಗಬೇಕಾಗುತ್ತೆ. ಜೊತೆಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಕಸವನ್ನು ಹಾಕಲಿಕ್ಕೆ ಕೂಡ ಒಂದು ಬೋರ್ಡನ್ನು ನಾಮಫಲಕವನ್ನು ಕೂಡ ಹಾಕಬೇಕಾಗುತ್ತೆ. ಆದರೆ ಯಾವುದೂ ಕೂಡ ಪುರಸಭೆ ಅಧಿಕಾರಿಗಳು ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಏನು ಇಲ್ಲಿ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ವಾಹನ ಸವಾರರು ಇಲ್ಲಿ ಯಾವುದೇ ಕಾರಣಕ್ಕೂ ಕಸವನ್ನು ಹಾಕಬಾರ್ದು ಅಂತೇಳಿ ಸೂಚನೆಯನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆ. ಒಟ್ಟಾರೆಯಾಗಿ ಒಂದು ಕಡೆ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಬರ್ತಕ್ಕಂಥ ದೇವನಹಳ್ಳಿಯ ಈ ರಸ್ತೆಗಳಲ್ಲಿ ಸಾಕಷ್ಟು ಕಸದ ರಾಶಿಗಳು ಕಂಡು ಬರ್ತಾ ಇದೆ. ಪುರಸಭೆ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಇಲ್ಲಿ ಕಸ ಹಾಕೋದ್ರ ಮೇಲೆ ದಂಡ ಹಾಕಬೇಕು. ಜೊತೆಗೆ ಇಲ್ಲಿ ಕಸ ಹಾಕಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತಕ್ಕಂಥದ್ದು ಸಾರ್ವಜನಿಕರ ಒತ್ತಾಯ ಆಗಿರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಬೆಂಗಳೂರಿನಲ್ಲಿ ಎಲ್ಲಂದರಲ್ಲೇ ಕಸವನ್ನು ಸುರಿತಾ ಇದ್ದಂತಹ ವ್ಯಕ್ತಿಗಳಿಗೆ ಬೆಂಗಳೂರಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಜಿಬಿಎ ಬಿಸಿ ಮುಟ್ಟಿಸ್ತಾ ಇದೆ. ಆದರೆ ಬೆಂಗಳೂರು ಹೊರವಲಯದ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಬರ್ತಕ್ಕಂಥ ದೇವನಹಳ್ಳಿಯಲ್ಲಿ ಎಲ್ಲಂದರಲ್ಲೇ ಕಸವನ್ನು ಸುರಿದು ಸಾಕಷ್ಟು ವಿಕೃತಿಗಳಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾನೀಗ ಏನು ದೇವನಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಚನ್ನರಾಯಪಟ್ಟಣ ರಸ್ತೆ ಬಳಿ ನಾನಿದ್ದೇನೆ. ನಾನು ದೃಶ್ಯಗಳಲ್ಲಿ ನಿಮಗೆ ನೋಡಿಸ್ತಾ ಹೋಗ್ತೇನೆ. ನಾವು ನೋಡ್ಬೋದು, ಇದೇ ಒಂದು ಚನ್ನರಾಯಪಟ್ಟಣ ರಸ್ತೆ ಅಕ್ಕಪಕ್ಕದಲ್ಲೇ ಸಾಕಷ್ಟು ವೆಹಿಕಲ್ಗಳು ಓಡಾಟವನ್ನು ನಡೆಸ್ತವೆ. ಆದರೆ ಕಸವನ್ನು ಎಲ್ಲಂದರಲ್ಲೇ ಹಾಕಲಾಗಿದೆ. ಯಾಕೆಂತಂದರೆ ಇಲ್ಲಿ ಕಸವನ್ನು ಹಾಕ್ತಕ್ಕಂಥ ಜನಗಳ ಮೇಲೆ ಇರ್ತಕ್ಕಂಥ ಪುರಸಭೆ ಕೂಡ ಕ್ರಮ ಕೈಗೊಳ್ಳಬೇಕು. ಆದರೆ ಯಾವುದೇ ರೀತಿ ಇದು ಕ್ರಮ ತೆಗೆದುಕೊಳ್ತಾ ಇಲ್ಲ. ಜೊತೆಗೆ ಇಲ್ಲಿ ಹಾಕಿರ್ತಕ್ಕಂಥ ಕಸಗಳಲ್ಲಿ ಏನು ನಾಯಿಗಳು ಕೂಡ ಇಲ್ಲಿರುತ್ತೆ, ಜೊತೆಗೆ ರಸ್ತೆಗೆ ಬರ್ತಾ ಇರುತ್ತೆ. ಆ ರಸ್ತೆಗೆ ನಾಯಿಗಳು ಬಂದಂಥ ಸಂದರ್ಭದಲ್ಲಿ ಅಪಘಾತಗಳು ಕೂಡ ಸಂಭವಿಸ್ತವೆ. ನಾವು ನೋಡ್ಬೋದು ಯಾವ ರೀತಿ ಕಸ ಹಾಕಲಾಗಿದೆ ಅಂತೇಳಿ. ಒಂದು ಕಡೆ ವೆಹಿಕಲ್ಗಳು ಓಡಾಟವನ್ನು ನಡೆಸ್ತಾ ಇದೆ, ಮತ್ತೊಂದು ಕಡೆ ಇದೇ ರೀತಿಯಾದ ಕಸದ ರಾಶಿ ಇಲ್ಲಿ ಕಂಡು ಬರ್ತಾ ಇದೆ, ಗಬ್ಬೆದ್ದು ನಾರ್ತಾ ಇದೆ. ಇಲ್ಲಿ ಓಡಾಡ್ತಕ್ಕಂಥ ಏನು ವಾಹನ ಸವಾರರು ಕೂಡ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ರೀತಿಯಲ್ಲಿ ಅಂದರೆ ಪುರಸಭೆ ಅಧಿಕಾರಿಗಳು ಇಲ್ಲಿ ಆಗ್ತಕ್ಕಂಥ ಕಸವನ್ನು ಏನು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟು ಹೇಳಬೇಕಾಗಿತ್ತು. ಜೊತೆಗೆ ಕಸ ವಿಲೇವಾರಿ ಕಸ ಏನು ಮನೆ ಮನೆಗೆ ಹೋಗಿ ಸಂಗ್ರಹಣೆ ಮಾಡ್ತೀವಿ ಅಂತೇಳಿ ಹೇಳಬೇಕು. ಆದರೆ ಅದು ಯಾವುದನ್ನು ಕೂಡ ಮಾಡದೇ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇದೆ. ಯಾಕೆ ಅಂದರೆ ಇದು ಮುಖ್ಯವಾಗಿ ಓಡಾಡ್ತಕ್ಕಂಥ ರಸ್ತೆಯ ಬದಿಯಲ್ಲೇ ಈ ರೀತಿಯಾಗಿ ಕಸವನ್ನು ಸುರಿದ್ರೆ ಹೇಗೆ ಅಂತಕ್ಕಂಥ ಕನಿಷ್ಠ ಪ್ರಜ್ಞೆ ಕೂಡ ಇಲ್ಲ. ಆ ರೀತಿಯಾಗಿ ಯಾರು ಇಲ್ಲಿ ಕಸವನ್ನು ಸುರಿತಾರೆ ಅವ್ರ ಮೇಲೆ ಕ್ರಮಕ್ಕೆ ಕೂಡ ಮುಂದಾಗಬೇಕಾಗುತ್ತೆ. ಜೊತೆಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಕಸವನ್ನು ಹಾಕಲಿಕ್ಕೆ ಕೂಡ ಒಂದು ಬೋರ್ಡನ್ನು ನಾಮಫಲಕವನ್ನು ಕೂಡ ಹಾಕಬೇಕಾಗುತ್ತೆ. ಆದರೆ ಯಾವುದೂ ಕೂಡ ಪುರಸಭೆ ಅಧಿಕಾರಿಗಳು ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಏನು ಇಲ್ಲಿ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ವಾಹನ ಸವಾರರು ಇಲ್ಲಿ ಯಾವುದೇ ಕಾರಣಕ್ಕೂ ಕಸವನ್ನು ಹಾಕಬಾರ್ದು ಅಂತೇಳಿ ಸೂಚನೆಯನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆ. ಒಟ್ಟಾರೆಯಾಗಿ ಒಂದು ಕಡೆ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಬರ್ತಕ್ಕಂಥ ದೇವನಹಳ್ಳಿಯ ಈ ರಸ್ತೆಗಳಲ್ಲಿ ಸಾಕಷ್ಟು ಕಸದ ರಾಶಿಗಳು ಕಂಡು ಬರ್ತಾ ಇದೆ. ಪುರಸಭೆ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಇಲ್ಲಿ ಕಸ ಹಾಕೋದ್ರ ಮೇಲೆ ದಂಡ ಹಾಕಬೇಕು. ಜೊತೆಗೆ ಇಲ್ಲಿ ಕಸ ಹಾಕಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತಕ್ಕಂಥದ್ದು ಸಾರ್ವಜನಿಕರ ಒತ್ತಾಯ ಆಗಿರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಬೆಂಗಳೂರಿನಲ್ಲಿ ಎಲ್ಲಂದರಲ್ಲೇ ಕಸವನ್ನು ಸುರಿತಾ ಇದ್ದಂತಹ ವ್ಯಕ್ತಿಗಳಿಗೆ ಬೆಂಗಳೂರಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಜಿಬಿಎ ಬಿಸಿ ಮುಟ್ಟಿಸ್ತಾ ಇದೆ. ಆದರೆ ಬೆಂಗಳೂರು ಹೊರವಲಯದ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಬರ್ತಕ್ಕಂಥ ದೇವನಹಳ್ಳಿಯಲ್ಲಿ ಎಲ್ಲಂದರಲ್ಲೇ ಕಸವನ್ನು ಸುರಿದು ಸಾಕಷ್ಟು ವಿಕೃತಿಗಳಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾನೀಗ ಏನು ದೇವನಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಚನ್ನರಾಯಪಟ್ಟಣ ರಸ್ತೆ ಬಳಿ ನಾನಿದ್ದೇನೆ. ನಾನು ದೃಶ್ಯಗಳಲ್ಲಿ ನಿಮಗೆ ನೋಡಿಸ್ತಾ ಹೋಗ್ತೇನೆ. ನಾವು ನೋಡ್ಬೋದು, ಇದೇ ಒಂದು ಚನ್ನರಾಯಪಟ್ಟಣ ರಸ್ತೆ ಅಕ್ಕಪಕ್ಕದಲ್ಲೇ ಸಾಕಷ್ಟು ವೆಹಿಕಲ್ಗಳು ಓಡಾಟವನ್ನು ನಡೆಸ್ತವೆ. ಆದರೆ ಕಸವನ್ನು ಎಲ್ಲಂದರಲ್ಲೇ ಹಾಕಲಾಗಿದೆ. ಯಾಕೆಂತಂದರೆ ಇಲ್ಲಿ ಕಸವನ್ನು ಹಾಕ್ತಕ್ಕಂಥ ಜನಗಳ ಮೇಲೆ ಇರ್ತಕ್ಕಂಥ ಪುರಸಭೆ ಕೂಡ ಕ್ರಮ ಕೈಗೊಳ್ಳಬೇಕು. ಆದರೆ ಯಾವುದೇ ರೀತಿ ಇದು ಕ್ರಮ ತೆಗೆದುಕೊಳ್ತಾ ಇಲ್ಲ. ಜೊತೆಗೆ ಇಲ್ಲಿ ಹಾಕಿರ್ತಕ್ಕಂಥ ಕಸಗಳಲ್ಲಿ
ಏನು ನಾಯಿಗಳು ಕೂಡ ಇಲ್ಲಿರುತ್ತೆ, ಜೊತೆಗೆ ರಸ್ತೆಗೆ ಬರ್ತಾ ಇರುತ್ತೆ. ಆ ರಸ್ತೆಗೆ ನಾಯಿಗಳು ಬಂದಂಥ ಸಂದರ್ಭದಲ್ಲಿ ಅಪಘಾತಗಳು ಕೂಡ ಸಂಭವಿಸ್ತವೆ. ನಾವು ನೋಡ್ಬೋದು ಯಾವ ರೀತಿ ಕಸ ಹಾಕಲಾಗಿದೆ ಅಂತೇಳಿ. ಒಂದು ಕಡೆ ವೆಹಿಕಲ್ಗಳು ಓಡಾಟವನ್ನು ನಡೆಸ್ತಾ ಇದೆ, ಮತ್ತೊಂದು ಕಡೆ ಇದೇ ರೀತಿಯಾದ ಕಸದ ರಾಶಿ ಇಲ್ಲಿ ಕಂಡು ಬರ್ತಾ ಇದೆ, ಗಬ್ಬೆದ್ದು ನಾರ್ತಾ ಇದೆ. ಇಲ್ಲಿ ಓಡಾಡ್ತಕ್ಕಂಥ ಏನು ವಾಹನ ಸವಾರರು ಕೂಡ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ರೀತಿಯಲ್ಲಿ ಅಂದರೆ ಪುರಸಭೆ ಅಧಿಕಾರಿಗಳು ಇಲ್ಲಿ ಆಗ್ತಕ್ಕಂಥ ಕಸವನ್ನು ಏನು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟು ಹೇಳಬೇಕಾಗಿತ್ತು. ಜೊತೆಗೆ ಕಸ ವಿಲೇವಾರಿ, ಕಸ ಏನು ಮನೆ ಮನೆಗೆ ಹೋಗಿ ಸಂಗ್ರಹಣೆ ಮಾಡ್ತೀವಿ ಅಂತೇಳಿ ಹೇಳಬೇಕು. ಆದರೆ ಅದು ಯಾವುದನ್ನು ಕೂಡ ಮಾಡದೇ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇದೆ. ಯಾಕೆ ಅಂದರೆ ಇದು ಮುಖ್ಯವಾಗಿ ಓಡಾಡ್ತಕ್ಕಂಥ ರಸ್ತೆಯ ಬದಿಯಲ್ಲೇ ಈ ರೀತಿಯಾಗಿ ಕಸವನ್ನು ಸುರಿದ್ರೆ ಹೇಗೆ ಅಂತಕ್ಕಂಥ ಕನಿಷ್ಠ ಪ್ರಜ್ಞೆ ಕೂಡ ಇಲ್ಲ. ಆ ರೀತಿಯಾಗಿ ಯಾರು ಇಲ್ಲಿ ಕಸವನ್ನು ಸುರಿತಾರೆ ಅವ್ರ ಮೇಲೆ ಕ್ರಮಕ್ಕೆ ಕೂಡ ಮುಂದಾಗಬೇಕಾಗುತ್ತೆ. ಜೊತೆಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಕಸವನ್ನು ಹಾಕಲಿಕ್ಕೆ ಕೂಡ ಒಂದು ಬೋರ್ಡನ್ನು, ನಾಮಫಲಕವನ್ನು ಕೂಡ ಹಾಕಬೇಕಾಗುತ್ತೆ. ಆದರೆ ಯಾವುದೂ ಕೂಡ ಪುರಸಭೆ ಅಧಿಕಾರಿಗಳು ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಏನು ಇಲ್ಲಿ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ವಾಹನ ಸವಾರರು ಇಲ್ಲಿ ಯಾವುದೇ ಕಾರಣಕ್ಕೂ ಕಸವನ್ನು ಹಾಕಬಾರ್ದು ಅಂತೇಳಿ ಸೂಚನೆಯನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆ. ಒಟ್ಟಾರೆಯಾಗಿ ಒಂದು ಕಡೆ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಬರ್ತಕ್ಕಂಥ ದೇವನಹಳ್ಳಿಯ ಈ ರಸ್ತೆಗಳಲ್ಲಿ ಸಾಕಷ್ಟು ಕಸದ ರಾಶಿಗಳು ಕಂಡು ಬರ್ತಾ ಇದೆ. ಪುರಸಭೆ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಇಲ್ಲಿ ಕಸ ಹಾಕೋದ್ರ ಮೇಲೆ ದಂಡ ಹಾಕಬೇಕು. ಜೊತೆಗೆ ಇಲ್ಲಿ ಕಸ ಹಾಕಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತಕ್ಕಂಥದ್ದು ಸಾರ್ವಜನಿಕರ ಒತ್ತಾಯ ಆಗಿರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಬೆಂಗಳೂರಿನಲ್ಲಿ ಎಲ್ಲಂದರಲ್ಲೇ ಕಸವನ್ನು ಸುರಿತಾ ಇದ್ದಂತಹ ವ್ಯಕ್ತಿಗಳಿಗೆ ಬೆಂಗಳೂರಿನಲ್ಲಿ ಸಾಕಷ್ಟು ರೀತಿಯಲ್ಲಿ GBA ಬಿಸಿ ಮುಟ್ಟಿಸ್ತಾ ಇದೆ. ಆದರೆ ಬೆಂಗಳೂರು ಹೊರವಲಯದ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಬರ್ತಕ್ಕಂಥ ದೇವನಹಳ್ಳಿಯಲ್ಲಿ ಎಲ್ಲಂದರಲ್ಲೇ ಕಸವನ್ನು ಸುರಿದು ಸಾಕಷ್ಟು ವಿಕೃತಿಗಳಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾನೀಗ ಏನು ದೇವನಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಚನ್ನರಾಯಪಟ್ಟಣ ರಸ್ತೆ ಬಳಿ ನಾನಿದ್ದೇನೆ. ನಾನು ದೃಶ್ಯಗಳಲ್ಲಿ ನಿಮಗೆ ನೋಡಿಸ್ತಾ ಹೋಗ್ತೇನೆ. ನಾವು ನೋಡ್ಬೋದು, ಇದೇ ಒಂದು ಚನ್ನರಾಯಪಟ್ಟಣ ರಸ್ತೆ ಅಕ್ಕಪಕ್ಕದಲ್ಲೇ ಸಾಕಷ್ಟು ವೆಹಿಕಲ್ಗಳು ಓಡಾಟವನ್ನು ನಡೆಸ್ತವೆ. ಆದರೆ ಕಸವನ್ನು ಎಲ್ಲಂದರಲ್ಲೇ ಹಾಕಲಾಗಿದೆ. ಯಾಕೆಂತಂದರೆ ಇಲ್ಲಿ ಕಸವನ್ನು ಹಾಕ್ತಕ್ಕಂಥ ಜನಗಳ ಮೇಲೆ ಇರ್ತಕ್ಕಂಥ ಪುರಸಭೆ ಕೂಡ ಕ್ರಮ ಕೈಗೊಳ್ಳಬೇಕು. ಆದರೆ ಯಾವುದೇ ರೀತಿ ಇದು ಕ್ರಮ ತೆಗೆದುಕೊಳ್ತಾ ಇಲ್ಲ. ಜೊತೆಗೆ ಇಲ್ಲಿ ಹಾಕಿರ್ತಕ್ಕಂಥ ಕಸಗಳಲ್ಲಿ ಏನು ನಾಯಿಗಳು ಕೂಡ ಇಲ್ಲಿರುತ್ತೆ, ಜೊತೆಗೆ ರಸ್ತೆಗೆ ಬರ್ತಾ ಇರುತ್ತೆ. ಆ ರಸ್ತೆಗೆ ನಾಯಿಗಳು ಬಂದಂಥ ಸಂದರ್ಭದಲ್ಲಿ ಅಪಘಾತಗಳು ಕೂಡ ಸಂಭವಿಸ್ತವೆ. ನಾವು ನೋಡ್ಬೋದು ಯಾವ ರೀತಿ ಕಸ ಹಾಕಲಾಗಿದೆ ಅಂತೇಳಿ. ಒಂದು ಕಡೆ ವೆಹಿಕಲ್ಗಳು ಓಡಾಟವನ್ನು ನಡೆಸ್ತಾ ಇದೆ, ಮತ್ತೊಂದು ಕಡೆ ಇದೇ ರೀತಿಯಾದ ಕಸದ ರಾಶಿ ಇಲ್ಲಿ ಕಂಡು ಬರ್ತಾ ಇದೆ, ಗಬ್ಬೆದ್ದು ನಾರ್ತಾ ಇದೆ. ಇಲ್ಲಿ ಓಡಾಡ್ತಕ್ಕಂಥ ಏನು ವಾಹನ ಸವಾರರು ಕೂಡ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ರೀತಿಯಲ್ಲಿ ಅಂದರೆ ಪುರಸಭೆ ಅಧಿಕಾರಿಗಳು ಇಲ್ಲಿ ಆಗ್ತಕ್ಕಂಥ ಕಸವನ್ನು ಏನು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟು ಹೇಳಬೇಕಾಗಿತ್ತು. ಜೊತೆಗೆ ಕಸ ವಿಲೇವಾರಿ, ಕಸ ಏನು ಮನೆ ಮನೆಗೆ ಹೋಗಿ ಸಂಗ್ರಹಣೆ ಮಾಡ್ತೀವಿ ಅಂತೇಳಿ ಹೇಳಬೇಕು. ಆದರೆ ಅದು ಯಾವುದನ್ನು ಕೂಡ ಮಾಡದೇ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇದೆ. ಯಾಕೆ ಅಂದರೆ ಇದು ಮುಖ್ಯವಾಗಿ ಓಡಾಡ್ತಕ್ಕಂಥ ರಸ್ತೆಯ ಬದಿಯಲ್ಲೇ ಈ ರೀತಿಯಾಗಿ ಕಸವನ್ನು ಸುರಿದ್ರೆ ಹೇಗೆ ಅಂತಕ್ಕಂಥ ಕನಿಷ್ಠ ಪ್ರಜ್ಞೆ ಕೂಡ ಇಲ್ಲ. ಆ ರೀತಿಯಾಗಿ ಯಾರು ಇಲ್ಲಿ ಕಸವನ್ನು ಸುರಿತಾರೆ ಅವ್ರ ಮೇಲೆ ಕ್ರಮಕ್ಕೆ ಕೂಡ ಮುಂದಾಗಬೇಕಾಗುತ್ತೆ. ಜೊತೆಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಕಸವನ್ನು ಹಾಕಲಿಕ್ಕೆ ಕೂಡ ಒಂದು ಬೋರ್ಡನ್ನು, ನಾಮಫಲಕವನ್ನು ಕೂಡ ಹಾಕಬೇಕಾಗುತ್ತೆ. ಆದರೆ ಯಾವುದೂ ಕೂಡ ಪುರಸಭೆ ಅಧಿಕಾರಿಗಳು ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಏನು ಇಲ್ಲಿ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ವಾಹನ ಸವಾರರು ಇಲ್ಲಿ ಯಾವುದೇ ಕಾರಣಕ್ಕೂ ಕಸವನ್ನು ಹಾಕಬಾರ್ದು ಅಂತೇಳಿ ಸೂಚನೆಯನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆ. ಒಟ್ಟಾರೆಯಾಗಿ ಒಂದು ಕಡೆ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಬರ್ತಕ್ಕಂಥ ದೇವನಹಳ್ಳಿಯ ಈ ರಸ್ತೆಗಳಲ್ಲಿ ಸಾಕಷ್ಟು ಕಸದ ರಾಶಿಗಳು ಕಂಡು ಬರ್ತಾ ಇದೆ. ಪುರಸಭೆ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಇಲ್ಲಿ ಕಸ ಹಾಕೋದ್ರ ಮೇಲೆ ದಂಡ ಹಾಕಬೇಕು. ಜೊತೆಗೆ ಇಲ್ಲಿ ಕಸ ಹಾಕಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತಕ್ಕಂಥದ್ದು ಸಾರ್ವಜನಿಕರ ಒತ್ತಾಯ ಆಗಿರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.